ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಅಸ್ಥಿಪಂಜರ ರಹಸ್ಯ ಭೇದಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಪಣ ತೊಟ್ಟಿದ್ದಾರೆ. ಅಸ್ಥಿಪಂಜರ ಪತ್ತೆ ಬೆನ್ನಲ್ಲೇ ಎಸ್ಐಟಿ ತನಿಖೆ ಚುರುಕಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಬರುವ ಮುನ್ನವೇ ಎಸ್ಐಟಿ ತನಿಖೆ ಶುರುವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದೆ ಎಸ್ಐಟಿ ತಂಡ. ಶವಗಳನ್ನ ದಫನ್ ಮಾಡಿದ ಬಗ್ಗೆ ದಾಖಲೆಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ದಾಖಲೆಯ ಸಂಗ್ರಹ ಆಗ್ತಾ ಇದೆ. ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಯ ಯುಡಿಆರ್ ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. 6ನೇ ಪಾಯಿಂಟ್ನಲ್ಲಿ ಹೆಣಹೂತ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಶವಹೂತ ವರ್ಷದ ಬಗ್ಗೆ ದೂರುದಾರನಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ದೂರುದಾರ ಕೊಟ್ಟ ಇಸವಿಯ ಮಾಹಿತಿ ಹಿನ್ನೆಲೆ ಮತ್ತಷ್ಟು ತನಿಖೆ ಚುರುಕುಗೊಂಡಿದೆ. ಯುಡಿಆರ್ ವರದಿ, ಪಂಚಾಯಿತಿ ದಫನ್ ದಾಖಲೆಗಳಿಗೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಆ ವರ್ಷದ ರೆಕಾರ್ಡ್ಸ್ ಹಿಡಿದು ತನಿಖೆಗೆ ಮುಂದಾಗಿದೆ ಎಸ್ಐಟಿ ಟೀಮ್. ನೋಡಿ, ಒಂದ್ ಕಡೆ 13 ಸ್ಥಳಗಳನ್ನ ಗುರುತಿಸಲಾಗಿದೆ. ಈಗಾಗಲೇ 8 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರಗಳು ಪತ್ತೆಯಾಗಿದೆ. ಇನ್ನುಳಿದಂತೆ ಯಾವುದೇ ಪ್ಲೇಸ್ನಲ್ಲಿ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಜೊತೆಗೆ ಈಗ ಅಧಿಕಾರಿಗಳು ಇನ್ನುಳಿದಂತಹ ದಾಖಲೆಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಆ ವರ್ಷ ಕರ್ತವ್ಯದಲ್ಲಿದ್ದ ಪೊಲೀಸರ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಧರ್ಮಸ್ಥಳ ಔಟ್ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಯ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಹೊರಠಾಣೆಯ ಪೊಲೀಸರಿಗೆ ಎಸ್ಐಟಿ ಬುಲಾವ್ ನೀಡುವಂತಹ ಸಾಧ್ಯತೆಗಳಿದೆ. ಆ ವರ್ಷದ ಎಲ್ಲಾ ಮರಣೋತ್ತರ ವರದಿಗಳನ್ನ ಎಸ್ಐಟಿ ಟೀಮ್ ಪಡೆದುಕೊಳ್ತಾ ಇದೆ. ಯುಡಿಆರ್ ದಾಖಲೆಗಳಲ್ಲಿನ ಸ್ಥಳ ಮಹಜರು ವರದಿಗಳ ಅಧ್ಯಯನ ಕೂಡ ನಡೀತಾ ಇದೆ. ಮಹಜರು ದಾಖಲೆಯಲ್ಲಿ 6ನೇ ಪಾಯಿಂಟ್ ಇದೆಯಾ ಅಂತ ಹೇಳಿ ತನಿಖೆ ಕೂಡ ನಡೀತಾ ಇದೆ. ಸರ್ಕಾರಿ ದಾಖಲೆಗಳಲ್ಲಿ ಸಾವು ದಾಖಲಾಗಿದೆಯಾ ಅನ್ನುವಂತಹ ಪರಿಶೀಲನೆ ಕೂಡ ನಡೀತಾ ಇದೆ. ನೋಡಿ, ಹೇಳಿ ಕೇಳಿ ಒಂದೇ ಸ್ಥಳದಲ್ಲಿ ಈಗ ಅಸ್ಥಿಪಂಜರ ದೊರೆತಿರುವಂಥದ್ದು. ಒಂದ್ ಕಡೆ ಅದು ಬೇರೆ ವ್ಯಕ್ತಿಯ ಅಂದ್ರೆ ಅಸಹಜ ಸಾವು ಕೆಲವೊಂದು ಸಾರಿ ಆದಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲೇ ಅಂತಹ ಶವಗಳನ್ನ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಹೂಳುವಂತಹ ಪ್ರಕ್ರಿಯೆ ಕೂಡ ಹಿಂದೆ ಇತ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈಗ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಹಾಗೆ ನಮ್ಮ ಪ್ರತಿನಿಧಿ ಅಶೋಕ್. ಇಬ್ರು ಕೂಡ ಇವತ್ತು ಲೈನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಪೃಥ್ವಿ, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಕುರಿತಂತೆ ಈಗ ಪೊಲೀಸರ ಅಂದ್ರೆ ಆ ಒಂದು ಸಮಯದಲ್ಲಿ ಪೊಲೀಸರು ಯಾರ್ಯಾರಿದ್ರು ಅಥವಾ ಆ ಕುರಿತಂತೆ ಅಸಹಜ ಸಾವಿನ ದಾಖಲೆಗಳೇನಾದ್ರೂ ಅಲ್ಲಿ ಇದೆಯಾ ಅನ್ನುವಂಥ ಕುರಿತಂತೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಅಧ್ಯಯನವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪೃಥ್ವಿ. ಮಧು ನಾಗರಾಜ್, ಈಗ ಏನು 6ನೇ ಪಾಯಿಂಟಲ್ಲಿ ಈ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಸೊ ಅಸ್ಥಿಪಂಜರ ಈಗ FSLಗೆ ಹೋಗಿರುವಂಥದ್ದು. FSL ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. ಸೊ ಅದರ ಮೊದಲೇ ಈಗ SIT ಅಧಿಕಾರಿಗಳು ಈ ಒಂದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಆ ಒಂದು ಅಸ್ಥಿಪಂಜರ ಸಿಕ್ಕಂಥ ಅಸ್ಥಿಪಂಜರ ಯಾರ್ದು ಅನ್ನೋ ಐಡೆಂಟಿಟಿ ಫಸ್ಟ್ ಆಗಬೇಕಾಗಿರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ SIT ಎಫರ್ಟನ್ನು ಹಾಕ್ತಾ ಇರುವಂಥದ್ದು. SITಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ನಿನ್ನೆ ಏನು ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಹೋಗಿ ಒಂದು ಲೀಸ್ಟನ್ನು ಪಡೆದಿದ್ದಾರೆ. ಆ ಒಂದು ಲೀಸ್ಟ್ನಲ್ಲಿ 1995ರಿಂದ 2015ರವರೆಗೂ ಯಾವುದು UDR ಅಂತ ಹೇಳಿದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಏನಾಗಿರುತ್ತೆ. ಸೊ ಅನ್ಯಾಚುರಲ್ ಡೆತ್ ರಿಪೋರ್ಟ್ಗಳನ್ನು ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಅಷ್ಟು ಆ ಒಂದು ಟೈಮ್ ಪೀರಿಯಡಲ್ಲಿ ಅಂದರೆ 1995ರಿಂದ 2005ರ 10 ವರ್ಷ ಮತ್ತು 2005ರಿಂದ 2015ರ 10 ವರ್ಷ, ಟೋಟಲ್ 20 ವರ್ಷಗಳಲ್ಲಿ ಎಷ್ಟು UDR ದಾಖಲಾಗಿದೆ, ಅದರಲ್ಲಿ ಗುರುತು ಪತ್ತೆ ಆಗದೆ ಹಾಗೆ ಉಳಿದಿದ್ದವೆಷ್ಟು, ಮತ್ತು ಅಂತಹ ಅನ್ಯಾಚುರಲ್ ಡೆತ್ ಆಗಿ ರಿಪೋರ್ಟ್ ಆಗಿದ್ದಂಥದ್ದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಯಾವ ಸ್ಥಳದಲ್ಲಿ ಹೂತು ಹಾಕಿದ್ದಾರೆ, ಇಂಥದ್ದೊಂದು ರೆಕಾರ್ಡನ್ನು ಅವರು ಅಲ್ಲಿಂದ ತಗೊಂಡಿದ್ದಾರೆ. ಸೊ ಅದನ್ನು ತೆಗೆದುಕೊಂಡು ಅದನ್ನೆಲ್ಲ ಈಗ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ಅಂದರೆ ಆ ಒಂದು ಪಾಯಿಂಟ್ನಲ್ಲಿ ನಾವೇನು ನೋಡಬೇಕಾಗತ್ತೆ ಅಂತ ಹೇಳಿದರೆ, ಆ ಒಂದು ಯಾವುದಾದ್ರೂ ಒಂದು ಅನ್ಯಾಚುರಲ್ ಡೆತ್ ಆಯಿತು ಅಂತ ಹೇಳಿದರೆ ಅದರ ರಿಪೋರ್ಟ್ ಹೇಗಿರುತ್ತೆ ಅಂತ ಹೇಳಿದರೆ, ಆ ಒಂದು ಬಾಡಿ ಎಲ್ಲಿ ಸಿಕ್ತು, ಅದನ್ನು ಯಾವ ರೀತಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಸೊ ಅದರ ಗುರುತು ಹೇಗಿತ್ತು, ಅದರ DNA ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ, ಮತ್ತು ಅದನ್ನು ದಫನ್ ಮಾಡಲಾಯಿತು, ಅದನ್ನು ಯಾವ ಪ್ರದೇಶದಲ್ಲಿ ಹೂಳಾಯಿತು ಅಂತ ಹೇಳಿ ಅದನ್ನು ಆ ಒಂದು ಮೆನ್ಷನ್ ಮಾಡಿ ಇಟ್ಟಿರ್ತಾರೆ. ಸೊ ಆ ಒಂದು ಲಿಸ್ಟನ್ನು ಈಗ ತೆಗೆದುಕೊಂಡಿರುವಂಥದ್ದು. ಆ ಲಿಸ್ಟನ್ನು ಇಟ್ಕೊಂಡು ಇವಾಗ
ತನಿಖೆಯನ್ನು ಶುರು ಮಾಡಿದ್ದಾರೆ. ಸೊ ಅದು ಆ ಒಂದು ಸ್ಕೆಲಿಟನ್ ಏನು ಸಿಕ್ಕಿದೆ ಅಸ್ಥಿಪಂಜರ, ಅದರ ಐಡೆಂಟಿಟಿ ಯಾರ್ದು ಅಂತ ಆದರೆ, ಸೊ ಆ ಡೆತ್ ಹೇಗಾಗಿರ್ಬೋದು, ಸೊ ಅವರ ಸಂಬಂಧಿಕರು ಯಾರಾದರೂ ಇರ್ತಾರಾ, ಯಾರು ಕ್ಲೈಮ್ ಮಾಡಕ್ಕೆ ಬಂದವ್ರನ್ನ DNA ಟೆಸ್ಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ 2000 ಇಸ್ವಿ 2006 ಇಂಥ ಸಂದರ್ಭದಲ್ಲಿ ಯಾರಾದರೂ ಡೆತ್ ಆಗಿದ್ದು ಅದು ಅನ್ಯಾಚುರಲ್ ಡೆತ್, ಆ ಸಂದರ್ಭದಲ್ಲಿ ಅದಕ್ಕೆ ವಾರಸುದಾರರು ಯಾರು ಇಲ್ಲ ಅಂತೇಳಿ ಎಲ್ಲರೂ ಹೂತಾಕಿದ್ರೆ, ಸೊ ಅದಾದ ನಂತರ ಸಾಕಷ್ಟು ಕಡೆಗಳಲ್ಲಿ ಅವರ ಈ ಒಂದು ನಾಪತ್ತೆ ಪ್ರಕರಣಗಳು ದಾಖಲಾಗಿರುತ್ತೆ. ಅದಕ್ಕೋಸ್ಕರ ಈಗ SIT ಇಡೀ ಕರ್ನಾಟಕದ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ ಇದೇ 20 ವರ್ಷಗಳಲ್ಲಿ ನಾಪತ್ತೆಯಾದವರು, ಇನ್ನೂ ಬಗೆಹರಿಯದ ಪ್ರಕರಣಗಳು, ಇಂತಹ ಡೀಟೇಲ್ ಅನ್ನು ಕೂಡ ಈಗ ತರಿಸ್ಕೊಂಡಿದೆ. ಸೊ ಅಲ್ಲಿಗೆ ತಾಳೆ ಹಾಕ್ತಾರೆ. ಅಂಥದ್ದು ಯಾರಾದರೂ ಇದ್ದು ಅವರ ಮನೆಯವರ DNA ಏನಾದರೂ ಇದಕ್ಕೆ ಮ್ಯಾಚ್ ಆದರೆ, ಸೊ ಇಂಥವ್ರು ಅನ್ನೋದು ಗುರುತು ಪತ್ತೆ ಆಗುತ್ತೆ. ಅದಾದ ಬಳಿಕ ಆ ಸಾವು ಹೇಗಾಯಿತು ಅದೆಲ್ಲ ಇನ್ಫಾರ್ಮೇಷನ್ ಸಿಗುವಂಥ ಸಾಧ್ಯತೆಗಳಿದೆ. ಸೊ ಅದರಿಂದಾಗಿ ಆ ಒಂದು ತನಿಖೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸದ್ಯಕ್ಕೆ 1 ರಿಂದ 8ರವರೆಗೂ ಕೂಡ ಉತ್ಖನನ ಏನು ನಡೆದಿದೆ, ಅದಾದ ಬಳಿಕ ಅಂದರೆ ಅಷ್ಟು ಉತ್ಖನನದಲ್ಲಿ ಸಿಕ್ಕಿದ್ದು 6ನೇ ಪಾಯಿಂಟಲ್ಲಿ ಮಾತ್ರ. ಸೊ ಇದರಿಂದಾಗಿ SIT ಆ ಒಂದು ಪ್ರಮುಖವಾದ ಆ ಒಂದು ಅಸ್ಥಿಪಂಜರವನ್ನು ಇಟ್ಕೊಂಡೇ ತನಿಖೆಯನ್ನು ಶುರು ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ ಆ ಒಂದು ತನಿಖೆಯನ್ನು ಆರಂಭಿಸಿರೋದು. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇವತ್ತು 9ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಓಕೆ ಪೃಥ್ವಿ, ಹಾಗೆ ಸಂಪರ್ಕದಲ್ಲಿರಿ.